ಶ್ರೀಗುರುಭ್ಯೋ ನಮಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 22ನೇ ಶ್ಲೋಕ. ಮುನಿಸಪ್ತತಂತು ಕೃತವೈರಬಂಧನಂ ಕಟುಕೇಶರಿಷ್ಟಪದಮುಖ್ಯದುರ್ಜನಂ ಕ್ಷಪಯಂತಮುದ್ಯತ ಸುಬಾಹುಮಾಹವೇ ತಮತಾಭ್ಯನಂದದಮರಾದಿ ಸದ್ಗಣಃ. ಅಥ ಅಮರಾದಿ ಸದ್ಗಣಃ ಅಂದ್ರೆ ಹಿಂದೆ ನೋಡಿದಂತೆ ಇಲ್ಲಿ ರಾಮ ಮತ್ತು ಕೃಷ್ಣ ಅವತಾರದ ಚಿಂತನೆಯನ್ನ ಆಚಾರ್ಯರು ಹೇಗೆ ಧ್ಯಾನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಮರಾದಿ ಸದ್ಗಣಃ ದೇವತೆಗಳ ಸಜ್ಜನರ ಸಮೂಹ. ಮುನಿಹಿ ವಿಶ್ವಾಮಿತ್ರಸ್ಯ ಸಪ್ತತಂತೌ ಅಂದ್ರೆ ಯಜ್ಞದಲ್ಲಿ ವೈರಬಂಧನಂ ವೈರಾನುಬಂಧನಂ ಏನ ಮುನಿಯಜ್ಞ ವಿರೋಧಿನಂ ಅಂತ ಅರ್ಥ. ಆ ವಿಶ್ವಾಮಿತ್ರರ ಯಜ್ಞವನ್ನ ವಿರೋಧ ಮಾಡ್ತಾ ಇದ್ದ ಕಟವಃ ಕ್ರೂರಾಹ ಏ ಕೇಶಾಹ ತೇ ತಾದೃಶಂ ಯದ್ ಅರಿಷ್ಟಪದಂ ಅರಿಷ್ಟಾಸ್ಪದೀಭೂತಂ ಮುಖ್ಯ ದುರ್ಜನಂ ಅಂದರೆ ಭಾರಿ ದುರ್ಜನರಾದ ಕ್ರೂರವಾದ ಕೇಶ ಉಳ್ಳವರಾದ ಉದ್ಯತಃ ಯೋದ್ಧುಂ ಸನ್ನದ್ಧ ಯುದ್ಧಕ್ಕೆ ಸಿದ್ಧರಾದ ಸುಬಾಹು ಹಾಗೆಂಬ ರಾಕ್ಷಸನನ್ನ ಆಹವೇ ಯುದ್ಧದಲ್ಲಿ ಕ್ಷಪಯಂತಂ ನಾಶ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಯಾರು? ಶ್ರೀರಾಮಂ. ರಾಮಚಂದ್ರ ದೇವರು ಆ ರಾಕ್ಷಸನನ್ನ ಸುಬಾಹುವನ್ನ ಸಂಹಾರ ಮಾಡಿದರು ಅಂತ. ಇನ್ನು ಕೃಷ್ಣನ ಪರವಾಗಿ ಅಥ ಅಮರಾದಿ ಸದ್ಗಣಃ ತಯಾ ಜಟಯ ಸಹಿತ ಸಪ್ತಃ ಆ ದೇವತೆಗಳ ಸಮೂಹ ಜಟೆಯಿಂದ ಕೂಡಿದ ಸಂತತಿ ಸಪ್ತತಂತು ಮುನೀನಾಂ ಯಹ ಸಪ್ತತಂತು ಕೃತಂ ವೈರಬಂಧನಂ. ಆ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ತಾ ಇದ್ದ ದುಷ್ಟ ಜನರು ರಾಕ್ಷಸರು ಯಾರು? ಕೇಶಿ ಅರಿಷ್ಟ ಹಾಗೆ ಅಂತ. ಕೇಶಿ ಅರಿಷ್ಟ ಆ ಹೆಸರಿನ ಅವರೆಲ್ಲ ಕಂಸ ಪರಿವಾರಭೂತ ದುರ್ಜನ, ಕಂಸನ ಭೃತ್ಯರು ಅವರೆಲ್ಲ. ಅಂತಹ ದುರ್ಜನರನ್ನ ಅವರೆಂಥವರು? ಕಟು ಕ್ರೂರ ಬರೀ ದುರ್ಜನರು ಅಂತ. ಅಂಥವರನ್ನ ನಾಶಯಂತಂ ನಾಶ ಮಾಡಿ ಯುದ್ಧದಲ್ಲಿ ಉದ್ಯುತೌ ಸುಬಾಹು ಶೋಭನ ಹಸ್ತೌ ಯಸ್ಯ ಶೋಭನವಾದ ಮಂಗಳಕರವಾದ ಹಸ್ತಗಳು ಉಳ್ಳವನಾದ ಶ್ರೀಕೃಷ್ಣಂ ಅಭ್ಯನಂದತ್. ಆ ದೇವತಾ ಗಣ ಏನಿದೆ ಅವರು ರಾಮನನ್ನ ನಮಸ್ಕಾರ ಮಾಡಿದರು, ಕೃಷ್ಣನನ್ನ ನಮಸ್ಕಾರ ಮಾಡಿದರು. ಇಂಥ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ ರಾಮನನ್ನು ಕೃಷ್ಣನನ್ನು ದೇವತೆಗಳು ಅಮರಾದಿ ಸದ್ಗಣಃ ಅವರು ನಮಸ್ಕರಿಸಿದರು ಅಂತ ಅರ್ಥ. ಸವನೆ ವಿಕಸ್ವರ ಗುಣಸ್ವರ ದ್ವಿಜೇ ಸ್ಫುರಿತೆ ಚರನ್ ಸಕಲ ಗೋಕುಲ ಪ್ರಿಯ ಹಿತಕಾಮತಾಪಸರ ಸಾರ್ದ್ರಧೀ ಗಿರಃ ಪ್ರತಿಲಾಲಯನ್ನರಮತೈಷ ಸುಂದರೀಃ. ಸಕಲಂ ಸಮಸ್ತಂ ಯದ್ ಗೋಕುಲಂ ವೇದ ಸಮೂಹಂ ಅಂತ ಅರ್ಥ. ತತ್ಪ್ರಿಯಂ ತಸ್ಯ. ಆ ವೇದ ಸಮೂಹಗಳು ಅದನ್ನ ವಿಶೇಷವಾಗಿ ಅಧ್ಯಯನ ಮಾಡಿರುವ ಆ ವಿಶ್ವಾಮಿತ್ರಾದಿ ಮುನಿಗಳು ಅವರು ಸಕಲ ಗೋಕುಲ ತೇಷಾಂ ಪ್ರಿಯ ಅಂತ ವೇದ ಸಮೂಹಕ್ಕೆ ಪ್ರಿಯರು. ಏಷಃ ಶ್ರೀರಾಮ ವೇದವನ್ನ ಓದತಕ್ಕ ಮುನಿಗಳಿಗೆ ಅತಿ ಪ್ರಿಯನಾದವ ಏಷಃ ಶ್ರೀರಾಮ ಆ ಶ್ರೀರಾಮಚಂದ್ರನು. ಗುಣಾಹ ಭಕ್ತ್ಯಾದಿ ಗುಣಾಹ ಮತ್ತು ಸ್ವರ ಉದಾತ್ತಾದಿ ಸ್ವರಗಳು ಗುಣಸ್ವರ ಭಕ್ತಿಯಾದಿ ಗುಣಗಳು ಉದಾತ್ತಾದಿ ಸ್ವರಗಳು ಇವುಗಳಿಂದ ಶೋಭಿಸ್ತಾ ಇರತಕ್ಕ ತಾದೃಶಃ ದ್ವಿಜಾಹ ಬ್ರಾಹ್ಮಣಾಹ ಬ್ರಾಹ್ಮಣರು. ಅಂದರೆ ಬ್ರಾಹ್ಮಣರಲ್ಲಿ ಏನಿತ್ತು? ಭಕ್ತಿಯಾದಿ ಗುಣಗಳು ಇತ್ತು ಮತ್ತು ವೇದಗಳನ್ನ ಸ್ವರ ಪ್ರಕಾರವಾಗಿ ಉಚ್ಚಾರ ಮಾಡತಕ್ಕವರು ಆ ಗುಣವೂ ಇತ್ತು ಅವರಲ್ಲಿ. ಅಂಥ ಬ್ರಾಹ್ಮಣರಲ್ಲಿ ಸ್ಫುರಿತೆ ವಿರಾಜಮಾನೆ ಪರಮಾತ್ಮ ಶೋಭಿಸ್ತಾ ಸವನೆ ವಿಶ್ವಾಮಿತ್ರರ ಯಜ್ಞದಲ್ಲಿ ಚರನ್ ವಿಘ್ನ ವಿಘಾತಾಯ ತತ್ರ ತತ್ರ ಸಂಚರನ್ ಅಂತ ಅರ್ಥ. ವಿಘ್ನಗಳನ್ನ ನಾಶ ಮಾಡುತ್ತಾ ಅಲ್ಲಲ್ಲಿ ಸಂಚಾರ ಮಾಡುತ್ತಾ ಯಾರ್ಯಾರು ದುಷ್ಟ ಜನರಿದ್ದೋ ಅವ್ರನ್ನೆಲ್ಲ ಸಂಹಾರ ಮಾಡುತ್ತಾ ಸುಂದರೀಹಿ ರಮಣೀಯ ಶ್ರೋತ್ರಿಯ ಪ್ರಿಯ ಇತಿ ಯಾವತ್ ಇತಃ ಯಜ್ಞ ನಿಷ್ಪತ್ಯ ಪ್ರಾಪ್ತಃ ಕಾಮಃ ಅಭೀಷ್ಟಃ. ಆ ವಿಶ್ವಾಮಿತ್ರ ಮೊದಲಾದವರಿಗೆ
ಯಜ್ಞ ಪೂರ್ಣ ಮಾಡಬೇಕು ಅಂತ ಇಷ್ಟ ಇತ್ತು. ಅದನ್ನ ರಾಮದೇವರ ಅನುಗ್ರಹದಿಂದ ಅವರು ಪೂರ್ಣ ಮಾಡಿದರು. ಸ್ನೇಹಾರ್ದ್ರಾಹ, ಅದರಿಂದ ಅವರ ಮನಸ್ಸಿನಲ್ಲಿ ಒಂದು ಸ್ನೇಹ, ಪರಮಾತ್ಮನಲ್ಲಿ ವಿಶೇಷವಾಗಿ ಸ್ನೇಹ ಬೆಳೆಯಿತು, ಭಕ್ತಿ ಬೆಳೆಯಿತು. ನೋಡಿ, ವಿಶ್ವಾಮಿತ್ರರ ವಾಕ್ಯವನ್ನ ಹೇಳ್ತಾ ಇದ್ದಾರೆ. ತ್ವತ್ಪ್ರಸಾದಾತ್ ಅಸ್ಮದ್ ಯಜ್ಞ ನಿಷ್ಪತ್ತಿ ಅಭೂತ್ ವಿದೇಹೇಶು ಚ ಜಾನಕಿ ಸ್ವಯಂವರ ಘೋಷ್ಯತೆ ತತ್ರ ಯಾಮ ಇತ್ಯಾದಿ. ಸ್ವಾಮಿ ರಾಮ, ನಿನ್ನ ಪ್ರಸಾದದಿಂದ ನಮ್ಮ ಯಜ್ಞ ಸತ್ಕಾರ್ಯಗಳು ಪೂರ್ಣವಾಯಿತು. ಇನ್ನು ಮುಂದೆ ವಿದೇಹ ದೇಶಕ್ಕೆ ಜಾನಕಿ ಸ್ವಯಂವರ ಇದೆ, ಅಲ್ಲಿಗೆ ಹೋಗೋಣ ಹಾಗೆ ಅಂತ ವಿಶ್ವಾಮಿತ್ರರ ವಚನ ಇದು. ಆ ರೀತಿಯಾಗಿ ಋಷಿಗಳಿಗೆ ಬೇಕಾದ ಮನೋಭೀಷ್ಟವನ್ನೆಲ್ಲ ಪೂರ್ಣ ಮಾಡ್ತಾನೆ ಪರಮಾತ್ಮ ಅಂತ. ಪ್ರತಿಲಾಲಯನ್ ಮಾನಯನ್ ಅಮರಥ ರೇಮೆ ಅಂತ ಅರ್ಥ. ಈ ರೀತಿಯಾಗಿ ರಾಮ ಅಲ್ಲಿ ರಮಣ ಮಾಡ್ತಾ ಇದ್ದ ಅಂತ ಅರ್ಥ. ಇನ್ನು ಕೃಷ್ಣ ಪರವಾಗಿ ಸಕಲ ಗೋಕುಲ ಪ್ರಿಯ, ಸಮಸ್ತ ಗೋ ಸಮೂಹ ಪ್ರಿಯ, ಆಕಳ ಸಮೂಹ. ನೋಡಿ, ಅಲ್ಲಿ ಗೋ ಸಮೂಹ ಅಂದ್ರೆ ವೇದಗಳ ಸಮೂಹ ಅಂತ ಮಾಡಿದರು. ಇಲ್ಲಿ ಗೋ ಸಮೂಹ ಅಂದ್ರೆ ಆಕಳಿನ ಸಮೂಹ ಅಂತ ಅರ್ಥ. ಅದಕ್ಕೆ ಪ್ರಿಯನಾದವ ಶ್ರೀಕೃಷ್ಣ ಪರಮಾತ್ಮ, ಅಥವಾ ನಂದ ಗೋಕುಲಂ, ಗೋಕುಲ ಸ್ಥಾನ ಅಂತನೂ ಅರ್ಥ. ಅಲ್ಲಿದ್ದ ಜನರಿಗೆ ಅಂದ್ರೆ ಗೋಪಾಲರಿಗೆ ಪ್ರಿಯನಾದವ ಅಂತ ಪರಮಾತ್ಮ. ಇತಃ ಪ್ರಾಪ್ತಃ ಕಾಮತಾಪಃ ಸ್ಮರ ನಿಮಿತ್ತ ಸಂತಾಪಃ ಯಾಭಿಃ ತಾದೃಶಃ ಸರಸಾರ್ದ್ರಧೀಗಿರಃ ರಸನೇರ್ದ್ರಾಃ ರಸಾರ್ದ್ರಾಃ ಧಿಯಶ್ಚ ಗಿರಶ್ಚ ಧೀಗಿರಃ. ಆ ಗೋಪಿಕಾ ಸ್ತ್ರೀಯರು ಅಂತ ಒಟ್ಟು ಅರ್ಥ. ಆ ಗೋಪಿಕಾ ಸ್ತ್ರೀಯರು ಅವರು ಪರಮಾತ್ಮನನ್ನೇ ಮನಸ್ಸಲ್ಲಿ ನೆನೆಸ್ಕೊಂಡು ಗೋಪಾಂಗನಾಹ ಲಾಲಯನ್, ಕೃಷ್ಣನ ಜೊತೆಗೆ ರಾಸಕ್ರೀಡೆಯನ್ನು ಆಡಿದ್ರು ಹಾಗೆ ಅಂತ. ಸಹ ಏಷಃ ಕೃಷ್ಣ ವಿಕಸ್ವರ ಶೋಭಮಾನ ಗುಣ ಮಾಧುರ್ಯಾಖ್ಯ ಗುಣ. ಅಲ್ಲೂ ಕೂಡ ಆ ಗೋಪಿಕಾ ಸ್ತ್ರೀಯರು ಸುಂದರವಾದ ಸ್ವರ ಉಳ್ಳವರಾಗಿದ್ದರು ಅಂತ ಹೇಳ್ತಾರೆ. ಮತ್ತು ಪರಮಾತ್ಮ ತಾನೂ ಕೂಡ ಸುಂದರವಾದ ಸ್ವರವುಳ್ಳವ. ಅಂದ್ರೆ ಅಲ್ಲಿ ಭಾಗವತದಲ್ಲಿ ಬರುತ್ತದೆ, ಪಕ್ಷಿಗಳು ಹೇಗೆ ಕೂಗುತ್ತವೋ ತಾನು ಅದೇ ಧ್ವನಿಯಲ್ಲಿ ಕೂಗಿದನಂತೆ ಪರಮಾತ್ಮ. ಇದೇನು ಆಶ್ಚರ್ಯ ಅಂತಾರೆ. ಎಲ್ಲ ಪಕ್ಷಿಗಳು ಕೂಗಬೇಕು ಅಂದ್ರೆ ಮೊದಲು ಪರಮಾತ್ಮ ತಾನು ಕೂಗಿದರೆ ಪಕ್ಷಿಗಳು ಕೂಗುತ್ತವೆ. ಅದರಿಂದ ಕೃಷ್ಣ ಆ ಪಕ್ಷಿಗಳ ಧ್ವನಿಯನ್ನು ಮಾಡಿದ್ದು ಏನು ಆಶ್ಚರ್ಯ ಅಲ್ಲ ಹಾಗೆ ಅಂತ. ನಾವು ಮಾತಾಡಬೇಕು ಅಂದ್ರೆ ಒಳಗಿದ್ದು ಮೊದಲು ಪರಮಾತ್ಮ ಮಾತನಾಡಿದ್ರೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ. ಇಲ್ಲಿಂದ್ರೆ ನಮಗೆ ಮಾತು ಎಲ್ಲಿ ಬರುತ್ತದೆ? ಆ ಧ್ರುವನ ಕಥೆಯಲ್ಲಿ ನೋಡ್ತೀವಿ ನೋಡಿ, ದೇವರು ಕಣ್ಣು ಮುಂದೆ ಬಂದ್ರೆ ಮಾತಾಡ್ಲಿಕ್ಕೆ ಆಗಲ್ಲ ಧ್ರುವನಿಂದ. ಆ ರೀತಿಯಾದ ಪರಿಸ್ಥಿತಿ ನಮ್ದು ಹಾಗೆ ಅಂತ. ಈ ರೀತಿಯಾಗಿ ಸ್ಫುರಿತೆ ಚಂದ್ರಿಕೆಯ ಬೆಳದಿಂಗಳಲ್ಲಿ ಸಂತೋಷ ಪಡ್ತಾ ಲೀಲೆಯನ್ನು ಮಾಡುತ್ತಾ ವನೆ ವೃಂದಾವನದಲ್ಲಿ ಚರನ್ ಸಂಚಾರ ಮಾಡುತ್ತಾ ಅರಮತ ಶೋಭಿಸ್ತಾ ಇದ್ದ ಪರಮಾತ್ಮ ಹಾಗೆ ಅಂತ ಅರ್ಥ. ಇನ್ನು ಸಹಜಾನ್ವಿತ ಸಕಲ ಮಿತ್ರ ಸಂಯುತೋ ಮಧುರಾಂ ಪುರೀಂ ಜನಕವಲ್ಲಭಾಂಗತಃ ಪ್ರವಿಶನ್ನಿಮಾಂ ಸ ಜಗದೇಕ ಸುಂದರೋ ನರನಾರ್ಯುದಾರ ನಯನೋತ್ಸವೋ ಭವತ್. ಸಹ ರಾಮಚಂದ್ರ ಪರವಾಗಿ ಸಹ ಏಕೋದರೇ ಜಾತಃ ಸಹಜ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಲಕ್ಷ್ಮಣ, ತೇನ ಅನ್ವಿತ, ಲಕ್ಷ್ಮಣನಿಂದ ಕೂಡಿದನಾಗಿ ಸಕಲ ಮಿತ್ರೇನ ಸಕಲ ಮಿತ್ರ ಅಂದ್ರೆ ಏನು? ವಿಶ್ವಾಮಿತ್ರ ಅಂತ. ವಿಶ್ವಾಮಿತ್ರರಿಂದ ಕೂಡಿಕೊಂಡು ಮಧುರಾಂ ರಮ್ಯವಾದ ಜನಕವಲ್ಲಭಾಂ ವಿದೇಹ ಪಟ್ಟಣಕ್ಕೆ ಗತಃ ಮಿಥಿಲಾ ಪಟ್ಟಣಕ್ಕೆ ಪರಮಾತ್ಮ ಬಂದ. ಹೇಳಿದ್ರಲ್ವಾ, ಸ್ವಯಂವರ ಘೋಷ ಮಾಡಿದ್ದಾರೆ ಹಾಗೆ ಅಂತ. ಇಮಾಂಪುರಿಂ ಪ್ರವಿಶನ್, ಅಲ್ಲಿ ಪ್ರವೇಶ ಮಾಡಿ ಜಗದೇಕ ಸುಂದರ, ಜಗತ್ತಿನಲ್ಲಿ ಅತಿ ಸುಂದರನಾದ ಆ ರಾಮಚಂದ್ರ ಮೂರ್ತಿ ನರನಾರೀಣಾಂ, ಆ ಪುರದಲ್ಲಿ ವಿದೇಹ ಪಟ್ಟಣದಲ್ಲಿ ಇದ್ದ ಸ್ತ್ರೀ ಪುರುಷರಿಗೆ ಉದಾರ ನಯನಾನಾಂ ಉತ್ಕೃಷ್ಟ ನಯನಾನಾಂ, ಶ್ರೇಷ್ಠವಾದ ಅವರ ಕಣ್ಣಿಗಳಿಗೆಲ್ಲ ಅವತ್ತು ಹಬ್ಬ ಆಯ್ತಂತೆ. ಯಾಕೆ? ರಾಮಚಂದ್ರನ ಮೂರ್ತಿಯನ್ನು ನೋಡಿ ಎಲ್ಲರೂ ಸಂತೋಷಪಟ್ರು ಅಂತ ಹೇಳ್ತಾರೆ. ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಬರ್ತದೆ ನೋಡಿ, ಆ ಶ್ರೀನಿವಾಸನ ಆ ಉತ್ಸವ ರಥೋತ್ಸವವನ್ನು ನೋಡಿ ಅಲ್ಲಿ ಇದ್ದ ನಾರಾಯಣಪುರದಲ್ಲಿ ಇದ್ದ ಜನರೆಲ್ಲ ಸಂತೋಷಪಟ್ರು ಹಾಗೆ ಅಂತ. ಅದೇ ರೀತಿಯಾಗಿ ರಾಮಚಂದ್ರನ ನೋಡಿ ವಿದೇಹ ದೇಶದಲ್ಲಿ ಇದ್ದ ಜನರೆಲ್ಲ ಸಂತೋಷಪಟ್ರು, ಅವ್ರ ಕಣ್ಣಿಗೆ ಅವತ್ತು ಹಬ್ಬ ಆಯಿತು ಹಾಗೆ. ಉತ್ಸವ ಹರ್ಷಜನಕ ಅಭವತ್, ಭಾರಿ ಸಂತೋಷ ಆಯಿತು ಅಂತ. ಇನ್ನು ಕೃಷ್ಣ ಪರವಾಗಿ
ಸಹಜಾನ್ವಿತ ಬಲಭದ್ರನಿಂದ ಕೂಡಿದವನಾಗಿ, ಸಕಲ ಮಿತ್ರೈಹಿ ಎಲ್ಲಾ ಮಿತ್ರರಿಂದ ಅಂದ್ರೆ ಗೋಪಾಲರಿಂದ ಕೂಡಿದವನಾಗಿ ಪರಮಾತ್ಮ ಜನಕಸ್ಯ ಪಿತುಹು ಅಂದ್ರೆ ವಸುದೇವನ ವಲ್ಲಭರಾದ ಮಧುರಾಪುರಿ ಮಧುರಾಪಟ್ಟಣಕ್ಕೆ ಪರಮಾತ್ಮ ಪ್ರವೇಶ ಮಾಡಿದ. ಬಂದಾಗ ಅಲ್ಲಿ ಮಧುರಾಪಟ್ಟಣದಲ್ಲಿ ಇದ್ದ ಆ ಜನರೆಲ್ಲ ಜಗದೇಕ ಸುಂದರನಾದ ಆ ಪರಮಾತ್ಮನನ್ನ ನೋಡಿ ಸಂತೋಷಪಟ್ರು. ಅವರ ಕಣ್ಣಿಗೆ ಅವತ್ತು ಹಬ್ಬ ಹಾಗೆ ಉತ್ಸವ ಆಯಿತು ಹಾಗೆ. ಸಹಜಾನ್ವಿತ ಸಕಲ ಮಿತ್ರ ಸಂಯುತೋ ಮಧುರಾಂ ಪುರೀಂ ಜನಕವಲ್ಲಭಾಂಗತಃ ಪ್ರವಿಶನ್ನಿಮಾಂ ಸ ಜಗದೇಕ ಸುಂದರೋ ನರನಾರ್ಯುದಾರನಯನೋತ್ಸವೋ ಅಭವತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.